ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮ ಕೆಲವು ಮಾತುಗಳು ಹಾಗೂ ಈ ಸಾಮಾಜಿಕ ಬದುಕಿನ ಕೆಲವು ಮಾತುಗಳ ವಿಷಯಗಳನ್ನು ವಾಸ್ತವಿಕ ಬದುಕಿನ ಜನರ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಇಲ್ಲಿ ಜೀವನ ಅಂದ ಮೇಲೆ ಕಷ್ಟ ಸುಖದ ನಡುವೆ ಸಾಗುತ್ತದೆ. ಒಮ್ಮೆ ಕಷ್ಟ ಬಂದರೆ ಒಮ್ಮೆ ಸುಖ ಬರುತ್ತದೆ. ಕಷ್ಟ ಬಂದಾಗ ಕುಗ್ಗದೆ ಮತ್ತು ಸುಖ ಬಂದಾಗ ಹಿಗ್ಗದೆ ನಡೀತಾ ಇರಬೇಕು. ಇಲ್ಲಿ ಪ್ರತಿಯೊಬ್ಬರಿಗೆ ಒಂದಿಲ್ಲ ಒಂದು ಸಮಸ್ಯೆ ಕಷ್ಟ ಇದ್ದೇ ಇರ್ತದೆ. ಇಲ್ಲಿ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು ಸಮಸ್ಯೆ ಕಷ್ಟಗಳು ಇದ್ದೇ ಇರ್ತವೆ. ಆದರೆ ಬೇರೆಯವರ ಕಷ್ಟ ನೋಡಿ ಆಗಬಾರದು. ಇನ್ನೊಬ್ಬರು ಕಷ್ಟ ನೋಡಿ ಸಂತೋಷ ಪಡಬಾರ್ದು. ಇವತ್ತು ಅವರಿಗೆ ಬಂದಿದೆ, ನಾಳೆ ನಿಮಗೂ ಕೂಡ ಬರ್ಬೋದು. ಇನ್ನೊಬ್ಬರ ಮನಸ್ಸು ನೋಯಿಸಬಾರದು. ಇನ್ನೊಬ್ಬರಿಗೆ ಹರ್ಟ್ ಆಗುವ ರೀತಿಯಲ್ಲಿ ಮಾತನಾಡಬಾರದು. ಈ ದೇಹಕ್ಕೆ ಆದಂತ ಗಾಯ ವಾಸಿ ಆಗ್ಬೋದು, ಆದರೆ ಮನಸ್ಸಿಗೆ ಆದಂತ ನೋವು ಇದು ಸಾಯವರೆಗೂ ಇರುತ್ತದೆ. ಇನ್ನೊಬ್ಬರ ಸಂಪತ್ತು ಲೂಟಿ ಮಾಡಬಾರದು. ಇವತ್ತು ಅವರ ಸಂಪತ್ತು ಲೂಟಿ ಮಾಡಿದರೆ ನಾಳೆ ನಿನ್ನದು ಲೂಟಿ ಮಾಡುವವರು ಬಂದೇ ಬರ್ತಾರೆ. ನೀನು ಹೇಗೆ ನಡೆದುಕೊಳ್ಳುತ್ತೀಯೋ ಹಾಗೆ ನಡೆದುಕೊಂಡು ಬರ್ತದೆ. ನಿನ್ನ ಕರ್ಮ ಹೇಗೆ ನಿನ್ನ ಜೀವನ ಹಾಗೆ ಅಷ್ಟೇ. ಕರ್ಮ ಸರಿಯಾಗಿ ಮಾಡಿ, ವಿಚಾರ ಸರಿಯಾಗಿದೆ. ಇಲ್ಲಿ ನಿಮ್ಮ ಜೀವನದಲ್ಲಿ ನೀವು ಯಾರಿಗಾದರೂ ಗೆಳತನ ಮಾಡಬೇಕಂತ ಬಯಸಿದರೆ, ನಿಮ್ಮ ಜೀವನದಲ್ಲಿ ನೀವು ಯಾರಿಗಾದರೂ ಗೆಳತನ ಮಾಡ್ಬೇಕಂತ ಯೋಚಿಸಿದರೆ ಬಯಸಿದರೆ ಅದು ಬಡವರೊಂದಿಗೆ ಮಾಡಿ. ಯಾಕಂದ್ರ ಇವರಲ್ಲಿ ಯಾವತ್ತೂ ಅಹಂಕಾರ ಇರೋದಿಲ್ಲ. ಇವರ ಸಂಸಾರದ ಅನುಭವದ ಬಗ್ಗೆ ಕಲಿಸಿಕೊಡ್ತಾರೆ. ಕಷ್ಟ ಸುಖದ ಬಗ್ಗೆ ಹೇಳಿಕೊಡ್ತಾರೆ. ಕಷ್ಟ ಏನು ಅಂತ ಕಲಿಸಿಕೊಡ್ತಾರೆ. ದುಡಿಮೆ ಬಗ್ಗೆ ಹೇಳಿಕೊಡ್ತಾರೆ. ಶ್ರೀಮಂತರೊಂದಿಗೆ ಯಾವತ್ತೂ ಗೆಳತನ ಮಾಡಬಾರದು. ಅವರಲ್ಲಿ ಅಹಂಕಾರ ಇರ್ತದ. ಇಲ್ಲಿ ಬಲವಂತದ ಸಂಬಂಧ, ಬಲವಂತದ ಗೆಳತನ ಬೇಡ. ಇದು ಬಹಳ ದಿನ ಉಳಿಯುವುದಿಲ್ಲ. ಆದರೆ ಇಷ್ಟಪಟ್ಟು ಬಂದವರು ನಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ, ಬಿಟ್ಟು ಹೋಗೋದಿಲ್ಲ. ಇಲ್ಲಿ ನಮ್ಮಲ್ಲಿ ಮುಖ ನೋಡಿ ಬರುವ ಪ್ರೀತಿ ಸುಖ ಕೊಡಲ್ಲ, ಮತ್ತೆ ಹಣ ನೋಡಿ ಬರುವ ಪ್ರೀತಿ ಗುಣ ಕೊಡಲ್ಲ. ಮನಸ್ಸು ನೋಡಿ ಬರುವ ಪ್ರೀತಿ ಮನಸ್ಸಿನಿಂದ ಯಾವತ್ತೂ ದೂರ ಆಗಲ್ಲ. ಜೀವನ ಅಂದರೆ ಇಷ್ಟೇ. ಯಾವತ್ತೂ ಇನ್ನೊಬ್ಬರೊಂದಿಗೆ ಕೆಟ್ಟದಾಗಿ ನಡೆದುಕೊಳ್ಳಬಾರದು. ಪ್ರೀತಿ, ವಿಶ್ವಾಸ, ನಂಬಿಕೆ ಮೇಲೆ ಜೀವನ ಆಗಬೇಕಷ್ಟೆ. ಜೀವನ 3 ದಿನದ ಸಂತೆ ಇದ್ದ ಹಾಗೆ. ಇರೋಷ್ಟು ದಿನ ಎಲ್ಲರೊಂದಿಗೆ ಆತ್ಮೀಯತೆಯಿಂದ, ನೆಮ್ಮದಿಯಿಂದ, ಸುಖ ಸಂತೋಷದಿಂದ ಕಾಲ ಕಳಿಬೇಕು. ಅಷ್ಟೇ ಜೀವನ. ಇಲ್ಲಿ ಸಾಂಸಾರಿಕ ಬದುಕಿನಲ್ಲಿ ಕಲಿಯಬೇಕಾದದ್ದು ಬಹಳಷ್ಟಿದೆ. ಇಲ್ಲಿ ತಂದೆ ಆದವನು ಬದುಕುವ ಬಗ್ಗೆ ತಿಳಿಸಿಕೊಡ್ತಾನೆ. ಬದುಕು ಏನು ಅಂತ ಹೇಳಿಕೊಡ್ತಾನೆ. ಮತ್ತ ತಾಯಿ ಆದವಳು ಸಂಸ್ಕಾರದ ಬಗ್ಗೆ ಕಲಿಸ್ಕೊಡ್ತಾಳ. ಮುಂದೆ ಶಾಲೆಯಲ್ಲಿ ಶಿಕ್ಷಕರು ಅಕ್ಷರ ಜ್ಞಾನ ಕಲಿಸ್ಕೊಡ್ತಾರೆ. ಹಾಗೆ ಮುಂದೆ ಜೀವನದ ಅನುಭವದ ಬಗ್ಗೆ ಈ ಸಮಾಜ ಕಲಿಸ್ಕೊಡ್ತು. ಜೀವನ ಅನ್ನೋದು ಬಲು ಚಿಕ್ಕದ ಗುರು. ಎಲ್ಲರೂ ಒಂದೊಂದು ನುಡಿ ಕಲಿಯುತ್ತಾ ಸಾಗುವುದೇ ಜೀವನ. ಇಲ್ಲಿ ಜೀವನ ಹಾಗೆ ಜೀವನದ ಕೆಲವು ಮಹತ್ವ ವಿಚಾರಗಳು ಬೆಳೆಸಿದ
ಮರ ಗಿಡ ಯಾವತ್ತೂ ಕಡಿಯಬಾರದು. ಅಕ್ಷರ ಕಲಿಸಿದ ಗುರುವಿಗೆ ಮರೆಯಬಾರದು. ತಾಯಿ ಕಲಿಸಿದ ಸಂಸ್ಕಾರ ತುಳಿಯಬಾರದು. ತಂದೆ ಕಲಿಸಿದ ಜೀವನದ ಪಾಠ ಮರೆಯಬಾರದು. ಇಲ್ಲಿ ಜಗಳ ಆಡಿ ಗೆಲ್ಲುವುದು ಅದು ಗೆಲುವು ಅಲ್ಲ, ಅವರ ಮನಸ್ಸನ್ನು ಗೆಲ್ಲುವುದೇ ನಿಜವಾದ ಗೆಲುವು. ಈ ಕಲಿಯುಗದಲ್ಲಿ ಹೀಗೆ ಇರ್ಬೇಕೆಂದ್ರೆ ಕಿವಿ ಇದ್ದು ಕಿವುಡನಾಗಿರ್ಬೇಕು, ಬಾಯಿ ಇದ್ದು ಮೂಕನಾಗಿರ್ಬೇಕು, ಕಣ್ಣಿದ್ದು ಕುರುಡನಾಗಿರ್ಬೇಕು. ಇದು ಈ ಕಲಿಯುಗದ ವಾಸ್ತವಿಕ ಬದುಕು. ಯಾಕಂದ್ರೆ ಇದು ಸ್ವಾರ್ಥದ ಪ್ರಪಂಚ. ಇಲ್ಲಿ ಸತ್ಯ ಹೇಳುವವರಿಗೆ ಗೊತ್ತು ಅದರ ಹಿಂದಿರುವ ಕಷ್ಟಗಳು, ಹಿಂಸೆ ಏನು ಅಂತ. ಅದಕ್ಕಾಗಿ ಸಾಕ್ಷಿಗಾಗಿ ಸತ್ಯ ಹೇಳಿದರೆ ನರಕ ಕಟ್ಟಿಟ್ಟ ಬುತ್ತಿ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡ್ಬೇಕು. ಅರ್ಥ ಮಾಡಿಕೊಂಡವರು ಜೊತೆಯಲ್ಲಿ ಇರ್ತಾರ, ಮತ್ತ ಅನುಮಾನ ಪಟ್ಟವರು ಸರಿದು ದೂರ ಹೋಗ್ತಾರ. ಅಷ್ಟೇ ಜೀವನ. ಜೀವನದಲ್ಲಿ ಶತ್ರುಗಳು ಬೇಡ ಅಂತ ನಿಮಗೆ ಅನಿಸಿದರೆ ಮೊದಲು ಅಹಂಕಾರ, ಸಿಟ್ಟು ತಲೆಯಿಂದ ತೆಗೆದು ಹಾಕಬೇಕು. ಶತ್ರುಗಳೇ ಕಾಣೆ ಆಗ್ತಾರ, ಶತ್ರುಗಳು ಇರೋದಿಲ್ಲ. ಮತ್ತೆ ತಿಳುವಳಿಕೆಯಿಂದ ಜ್ಞಾನದಿಂದ ಇದ್ದಂಥವರಿಗೆ ಹಣದ ಅವಶ್ಯಕತೆ ಬೇಡ. ಯಾರು ಕರುಣೆಯಿಂದ ಇರುತ್ತಾರೋ ಅವರಿಗೆ ಯಾವ ರಕ್ಷಣೆ ಕೊಡುವ ಅವಶ್ಯಕತೆನೇ ಬೇಡ. ಇಲ್ಲಿ ಸಮಾಜದಲ್ಲಿ ಕೆಲಸ ಮಾಡಿ ಉಣೋದು ಕಲೀರಿ, ಕೆಲಸ ಮಾಡಿ ಬದುಕೋದು ಕಲೀರಿ, ದುಡಿದು ತಿನ್ನೋದು ಕಲೀರಿ. ಕೆಲಸ ಅದು ಯಾವುದೇ ಆಗಿರಲಿ ಪರವಾಗಿಲ್ಲ, ಅದು ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ, ಕೆಲಸನೇ. ಇಲ್ಲಿ ಕೆಲಸ ಮುಖ್ಯ. ಆದರೆ ನಾನು ಕೆಲಸ ಮಾಡುತ್ತಿದ್ದೇನಲ್ಲ ಅನ್ನೋದು ಮುಖ್ಯ. ದುಡಿದು ತಿನ್ನೋದರಲ್ಲಿ ಸಂತೋಷ, ನೆಮ್ಮದಿ ಇರ್ತದೆ. ಆದರೆ ಹೊಡೆದು ತಿನ್ನುವುದರಲ್ಲಿ ಸುಖ ಶಾಂತಿ ಯಾವತ್ತೂ ಇರೋದಿಲ್ಲ, ನೆಮ್ಮದಿ ಇರಲ್ಲ. ಕಷ್ಟಪಟ್ಟು ದುಡಿದಿದೆ ಸರಿಯಾದ ಸಮಯಕ್ಕೆ ನಮ್ಗೆ ಆಗಲ್ಲ ಅಂದ್ಮೇಲೆ ಇನ್ನು ನೆಮ್ಮದಿ ಎಲ್ಲಿರ್ತದೆ? ನೆಮ್ಮದಿ ಸಿಗೋದಿಲ್ಲ. ಕಷ್ಟಪಟ್ಟು ದುಡಿರಿ, ದುಡಿದಿದ್ದು ಪಡೀರಿ, ಸಂಸಾರದಲ್ಲಿ ಮುಂದಕ್ಕೆ ನಡೀರಿ, ಸಂಸಾರದ ಸಾರವ ತಿಳಿರಿ, ಎಲ್ಲರ ಜೊತೆ ಹೊಂದಿಕೊಂಡು ಹೋಗ್ರಿ, ಇದೇ ಜೀವನ ಕಡೀರಿ. ಇದು ತಿಳಿದು ನೋಡಿದರೆ ಏನೂ ಇಲ್ರಿ. ಎಲ್ಲರೊಂದಿಗೆ ಬದುಕೋದು ಕಲೀರಿ, ಜೀವನಕ್ಕೆ ಬರ್ತದೆ ಬೆಲೆರಿ. ತಿಳಿದು ಸಂಸಾರ ಮಾಡ್ಬೇಕು, ಅದೇ ಜೀವನ. ದುಡಿದು ಉಣ್ಬೇಕು, ಭಿಕ್ಷೆ ಬೇಡ ತಿನ್ಬಾರ್ದು. ಸಂಸಾರ ಎಂದರೆ ಮುಳ್ಳಿನ ಹಾಸಿಗೆ ಇದ್ದಂಗೆ. ಸಂಸಾರ ಅಂದ್ರೆ ಮುಳ್ಳಿನ ಹಂದರ ಇದ್ದಂಗೆ. ನೀನು ಯಾವ ಕಡೆ ಹೋದರೂ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು, ಜನರ ನಿಂದನೆಗಳು ತಪ್ಪಿದಲ್ಲ. ಇದು ಸುಖ ಮತ್ತು ದುಃಖ ಒಂದು ನಾಣ್ಯದ ಎರಡು ಮುಖ. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಹೊಂದಿಕೊಂಡು ಹೋಗೋದೇ ಜೀವನ. ಆದರೂ ಈ ಸಂಸಾರಕ್ಕೆ ಹುಟ್ಟು ಇಲ್ಲದ ಅಡಿಗಿನಂತೆ ಆಗಬಾರದು ಅಷ್ಟೇ. ಇಲ್ಲಿ ಸಂಸಾರದಲ್ಲಿ ಮನುಷ್ಯನ ನಗು ಮತ್ತು ಅಳು ಇವು ಯಾವತ್ತೂ ಒಂದೇ ಸಮಯಕ್ಕೆ ಬರಲ್ಲ, ಒಂದೇ ಸಮಯ ಇರಲು ಒಂದೇ ಕಡೆ ಇರಲ್ಲ. ನೀನು ನಗುತ್ತಿರುವಾಗ ಅಳು ಬರಲ್ಲ, ಮತ್ತೆ ನೀನು ಅಳುತ್ತಿರುವಾಗ ನಗು ಬರಲ್ಲ. ಇಲ್ಲಿ ಗೆದ್ದಾಗ ಚಪ್ಪಳೆ ಹೊಡೆಯುವವರು ಬಹಳಷ್ಟು ಜನ ಸಿಗ್ತಾರೆ, ಆದ್ರೆ ಬಿದ್ದಾಗ ಯಾರು ಸಿಗಲ್ಲ. ಗೆದ್ದಾಗ ಬೆನ್ನು ತಟ್ಟುವವರು ಬಹಳಷ್ಟು ಜನ ಸಿಗ್ತಾರೆ, ಆದರೆ ಸೋತಾಗ ಇಷ್ಟಪಟ್ಟು ನೋಡುವರೇ ಹೆಚ್ಚು ಜನ ಈ ಸಮಾಜದಲ್ಲಿ.
ಈ ಸಮಾಜದಲ್ಲಿ ಒಳ್ಳೆಯವರಿಗಿಂತ ಕೆಟ್ಟವರೇ ಹೆಚ್ಚು. ಜನ ಒಳ್ಳೆಯವರ ಕೇವಲ ಬೆರಳೆಣಿಕೆ ಮಾತ್ರ ಇರ್ತಾರೆ. ಇಲ್ಲಿ ಸಮಾಜದಲ್ಲಿ ಒಳ್ಳೆಯವರು ಕೇವಲ ಬೆರಳೆಣಿಕೆ ಜನ ಮಾತ್ರ ಇದ್ದಾರೆ, ಉಳಿದೆಲ್ಲ ಜನ ಕೆಟ್ಟವರು. ಇದು ಸ್ವಾರ್ಥದ ಲೋಕ. ಇಲ್ಲಿ ಇರುವರೆಲ್ಲ ಸ್ವಾರ್ಥಿಗಳೇ, ತಮ್ಮ ತಮ್ಮ ಲಾಭವನ್ನೇ ಹುಡುಕ್ತಾರೆ. ಯಾರಿಗೆ ಯಾರು ಆಗಲ್ಲ, ನಮ್ಮವರು ತಮ್ಮರನ್ನು ಮಾತೇ ಉಳಿದಿಲ್ಲ. ಇಲ್ಲಿ ಪ್ರತಿಯೊಬ್ಬರ ತಂದೆ ತಾಯಿಯವರು ಬದುಕುವ ಬಗ್ಗೆ ಹೇಳಿಕೊಡ್ತಾರೆ. ಇಲ್ಲಿ ಪ್ರತಿಯೊಬ್ಬರು ತಂದೆ ತಾಯಿಗಳು ಮಕ್ಕಳಿಗೆ ಸಂಸ್ಕಾರ ಕಲಿಸ್ಕೊಡ್ತಾರೆ, ಬದುಕುವ ಬಗ್ಗೆ ಹೇಳ್ಕೊಡ್ತಾರೆ, ಹೇಗೆ ಜೀವನ ಮಾಡ್ಬೇಕಂತ ತಿಳಿಸ್ಕೊಡ್ತಾರೆ. ಅಂದರೆ ಜೀವನ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತಾರೆ. ಇನ್ನೊಬ್ಬರ ಹತ್ತಿರ ಬೇಡಿ ತಿನ್ನುವುದಕ್ಕಿಂತ ಸ್ವತಃ ದುಡಿದು ಬದುಕಬೇಕು, ಇದೇ ನಿಜವಾದ ಜೀವನ. ಯಾರು ಸ್ವತಃ ದುಡಿದು ಸಂಪಾದನೆ ಮಾಡುತ್ತಾರೋ ಅವರು ಯಾವತ್ತು ತಲೆ ಎತ್ತಿ ನಡೀತಾರೆ. ಇಲ್ಲಿ ಸತ್ಯ ಅನ್ನೋದು ನ್ಯಾಯ ನಿರ್ಣಯದ ಹಂತದಲ್ಲಿ ಕೊನೆಯಲ್ಲಿ ಹೊರಬರುವುದು. ಯಾರಾದರೂ ಅದನ್ನು ತಡೆಯಲು ಎಷ್ಟೇ ಪ್ರಯತ್ನಿಸಿದರು ಪರವಾಗಿಲ್ಲ, ಆದರೂ ಕೊನೆಗೆ ಫಲಿತಾಂಶ ಸಿಗ್ತದೆ. ಇಲ್ಲಿ ಮದುವೆಯಲ್ಲಿ ಕೊಟ್ಟಿರುವ ವರದಕ್ಷಿಣೆಯು ಅವು ಯಾವತ್ತೂ ಮಗಳ ಕೆಲಸಕ್ಕೆ ಬರುವುದಿಲ್ಲ. ಆದರೆ ಮಗಳ ಶಿಕ್ಷಣಕ್ಕೆಂದು ಹಾಕಿದ ಹಣ ಅವಳ ಜೀವನದ ಭವಿಷ್ಯಕ್ಕಾಗಿ ಬರುತ್ತದೆ. ಅದರಿಂದ ಹೆಣ್ಣು ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡಬೇಕು. ಮುಂದೆ ಅವಳ ಜೀವನದ ಆಸರೆಯಾಗಿ ಸ್ವತಃ ಅವಳ ಕಾಲಿನ ಮೇಲೆ ನಿಂತುಕೊಳ್ಳಲು ಅನುಕೂಲವಾಗ್ತದೆ. ಇಲ್ಲಿ ಮನುಷ್ಯನ ಎಲ್ಲಕ್ಕಿಂತ ದೊಡ್ಡ ವೈರಿ ಅವನಲ್ಲಿರೋ ಸಿಟ್ಟು. ಸಿಟ್ಟು, ಅಹಂಕಾರ, ನಾಲಿಗೆ. ಅವನಲ್ಲಿ ಅಡಗಿರುವ ಅವನ ಸಿಟ್ಟೆ ಅವನ ದೊಡ್ಡ ವೈರಿ. ಯಾವ ರೀತಿ ಬೆಂಕಿ ಕಡ್ಡಿ ಹೊರಗಿನ ವಸ್ತುವಿಗೆ ಸುಡುವುದಕ್ಕಿಂತ ಮುಂಚೆ ಅದೇ ಸ್ವತಃ ಸುಟ್ಟುಕೊಳ್ಳುತ್ತದೋ, ಅದೇ ಪ್ರಕಾರ ಮನುಷ್ಯನು ಕೂಡ ಹೊರಗಿನವರಿಗೆ ಹಾಳು ಮಾಡುವುದಕ್ಕಿಂತ ಮುಂಚೆ ತಾನೇ ಹಾಳಾಗಿ ಹೋಗ್ತಾನೆ. ಇಲ್ಲಿ 3 ವಿಷಯಗಳನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳಿ. ನಿಮಗೆ ಕಣ್ಣು ಮುಚ್ಚಿ ನಂಬಿದಂತ ವ್ಯಕ್ತಿಗೆ ಯಾವತ್ತೂ ಮೋಸ ಮಾಡಬೇಡಿ. ಮತ್ತೆ ನಿಮ್ಮನ್ನು ಪ್ರೀತಿಸುವಂತ ವ್ಯಕ್ತಿಯನ್ನು ಯಾವತ್ತೂ ಕಳೆದುಕೊಳ್ಳಬೇಡಿ. ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಂತು ಸಹಾಯ ಮಾಡೋದನ್ನು ಯಾವತ್ತೂ ಮರೆಯಬೇಡಿ. ಇಲ್ಲಿ ಕರ್ಮವು ಯಾರ್ದು ಸಾಲ ಇಟ್ಕೊಳ್ಳೋದಿಲ್ಲ. ಇವತ್ತು ನೀವು ಬೇರೆಯವರಿಗೆ ಕಷ್ಟಗಳ ತೊಂದರೆಗಳು ಕೊಡ್ತಿರೋ, ನಾಳೆ ಅವೇ ನಿಮ್ಮ ಹತ್ತಿರ ವಾಪಸ್ ತಿರುಗಿ ಬರ್ತವೆ. ಅದು ಯಾವುದೇ ರೀತಿಯಾಗಿರಲಿ, ಪ್ರೀತಿಯಾಗಿರ್ಲಿ ಅಥವಾ ನೋವೇ ಆಗಿರ್ಲಿ, ಇಲ್ಲಿ ನೀವು ಯಾವ ರೀತಿ ನಡೆದುಕೊಳ್ತೀರೋ ಅದೇ ರೀತಿ ನಡೆದು ಬರ್ತದೆ. ನಿಮ್ಮ ಜೀವನದಲ್ಲಿ ಈ ಮನುಷ್ಯನಲ್ಲಿ ಯಾವಾಗ ಹಣ, ಆಸ್ತಿ, ಅಂತಸ್ತು, ಅಧಿಕಾರ ಎಲ್ಲವೂ ಒಂದಾದ ಮೇಲೊಂದು ಯಾವಾಗಲೂ ಬರಲು ಪ್ರಾರಂಭವಾಯಿತು, ಅವಾಗಲೇ ಅವನಲ್ಲಿ ಅಹಂಕಾರ ಬರಲು ಶುರು ಆಗ್ತದೆ. ಅಹಂಕಾರವು ಹೆಚ್ಚಾದಂತೆ ಅವಘಡದ ಅಲೆಗಳು ಬರಲು ಶುರು ಆಗ್ತವೆ. ಮತ್ತೆ ಒಂದೇ ಸಲಕ್ಕೆ ಕೆಟ್ಟ ಬಿರುಗಾಳಿ ಬಂದು ಎಲ್ಲವೂ ಸರ್ವನಾಶ ಆದಾಗ ಮತ್ತೆ ಮೊದಲಿದ್ದ ಜೀವನವೇ. ಅದೇ ಹಳೆ ಪಾತ್ರೆ, ಅದೇ ಹಳೆ ಮನೆ, ಅದೇ ಹಳೆ ಗ್ಲಾಸ್, ಅದೇ ಹಳೆ ಪಾತ್ರೆ, ಅದೇ ಮೊದಲಿದ್ದ ಜೀವನ. ಅದಕ್ಕಾಗಿ ಅಹಂಕಾರ ಬರಲು ಬಿಡಬೇಡಿ. ಅಹಂಕಾರದ ಜೀವನವು ಯಾವತ್ತೂ ಸರಿ ಇಲ್ಲ. ಅಹಂಕಾರಿಗಳಿಗೆ ಈ ಸಮಾಜದಲ್ಲಿ ಯಾರು ಬೆಲೆ ಕೊಡಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.
ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.